ವೀಕ್ಷಕರೇ ನಮಸ್ಕಾರ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಜಮೀನಲ್ಲಿ ಬೋರಲ್ಲಿ ನೀರು ಬಂದಾಗ ಎಷ್ಟು ಖುಷಿ ಆಗುತ್ತಂತ ಅನುಭವ ಆಗಿದ್ದು ನಮ್ಮ ಜಮೀನಲ್ಲಿ ಬೋರ್ ಹಾಕ್ಸಿ ನೀರು ಬಂದಾಗ. ಸೊ ನಮ್ಮದೊಂದು ಜಮೀನಿಗೆ 2 ಬೋರ್ ಪಾಯಿಂಟ್ನ ಹಾಕ್ಸಿದ್ದು. ಸೊ ಬೋರ್ ಪಾಯಿಂಟ್ ಹಾಕ್ಸ್ಬೇಕಾದ್ರೆ ತುಂಬ ಜನ ಒಂದು ಕನ್ಫ್ಯೂಷನ್ ಏನಿತ್ತು ಅಂದರೆ ತೆಂಗಿನಕಾಯಿ ಪಾಯಿಂಟ್ನ ಹಾಕಿ ಅಂತ ರೆಕಮೆಂಡೇಷನ್ ಇತ್ತು. ಬಟ್ ನಮಗೆ ಅದೊಂದು ಡೌಟ್ ಇತ್ತು, ಹೆಂಗೆ ಬರುತ್ತೋ ಬರಲ್ವೋ ಅಂತ. ಸೊ ನಮ್ಗೆ ಇನ್ನೊಬ್ರು ರೆಕಮೆಂಡ್ ಮಾಡಿದ್ದು ಇದು 1000 ಫೀಟ್ ಅಬೋವ್ ಹೋಗಬೇಕು ಬೋರ್ವೆಲ್ಗೋಸ್ಕರ ಅಂತ. ಆದರೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಕೃಷ್ಣ ಸರ್ ಜಿಯಾಲಜಿಸ್ಟು. ಸೊ ಒಂದು ನಾವು ಕೆಲಸ ಮಾಡ್ಬೇಕಾದ್ರೆ ಬೇಸಿಕಲಿ ಒಂದು ಟೆಕ್ನಿಕಲ್ ಆಗಿರಲಿ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೋರ್ ಪಾಯಿಂಟ್ನ ಮಾರ್ಕ್ ಮಾಡಿಸ್ತು. ಸೊ ನಾವು ಬಂದು 150 ರೆಕಮೆಂಡ್ ಹೇಳಿದ್ರು ಬೋರ್ ಪಾಯಿಂಟ್ ಸಿಗುತ್ತಂತ. ಸೊ 150 ನಮಗೆ ನೀರು ಸಿಗೋಕ್ಕೆ ಚಾನ್ಸ್ ಆಯಿತು. ಸೊ ನೋಡೋರಲ್ಲ, ನಮ್ಮ ಜಮೀನು ಸುತ್ತ ಓಡಾಡಿ ನಮಗೆ ಪಾಯಿಂಟ್ನ ಮಾರ್ಕ್ ಮಾಡಿಕೊಟ್ರು. ಸೊ ನಿಮಗೂ ಕೂಡ ಬೆಂಗಳೂರು ಸುತ್ತಮುತ್ತ ಎಲ್ಲರ ಬೋರ್ ಪಾಯಿಂಟ್ ಬೇಕಾದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ತುಂಬ ಒಳ್ಳೆ ಪಾಯಿಂಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಮತ್ತು ಸಕ್ಸಸ್ಫುಲ್ ಕೂಡ ಆಗಿದೆ. ಸೊ ನಾವೊಂದು ಕ್ರಾಸ್ ವೆರಿಫಿಕೇಷನ್ ಇರಲಿ ಅಂತ ಆಲ್ರೆಡಿ ನಮ್ಮ ಚಿಕ್ಕಪ್ಪನ ಒಂದು ಜಮೀನಲ್ಲಿ ಬೋರ್ ಪಾಯಿಂಟು ಆಗಿತ್ತು, ನೀರು ಕೂಡ ಬಂದಿತ್ತು. ಅಲ್ಲೂ ಕೂಡ ಚೆಕ್ ಮಾಡ್ದೋ ನೋಡ್ಬೋದು, ಇನ್ಸ್ಟ್ರೂಮೆಂಟು ಅಲ್ಲೂ ಕೂಡ ವರ್ಕ್ ಆಗ್ತಾಯಿದೆ. ಸೊ ಅವಾಗೊಂದು ನಮಗೊಂದು ಕನ್ಫರ್ಮೇಷನ್ ಆಯಿತು, ಓಕೆ ಇದರಲ್ಲಿ ನೀರು ಬರುತ್ತೆ ಅಂತ. ಸೊ ನಾವು ಹಾಕ್ಸಿದ 2 ಪಾಯಿಂಟಲ್ಲಿ ಕೂಡ ತುಂಬ ಚೆನ್ನಾಗಿ ಬಂತು. ನಿಮಗೂ ಕೂಡ ಹೆಚ್ಚಿನ ಮಾಹಿತಿಗಾಗಿ ಮೇಲ್ಕಂಡಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.